ನಮ್ಮ ರಾಜ್ಯದ ಪ್ರಿಸನ್ಸ್ನಲ್ಲಿ ಅನೇಕ ಕಾನೂನು ಬಾಹಿರದ ಚಟುವಟಿಕೆಗಳಾಗ್ತಾ ಇದೆ ಅಂತೇಳಿ ರಿಪೋರ್ಟ್ ಆಗ್ತಾ ಇತ್ತು. ವಿಶೇಷವಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅನೇಕ ಘಟನೆಗಳು ನಡೆದಿದೆ ಅಂಥೇಳಿ ವಿಡಿಯೋಗಳು ಕೂಡ ಬಂದಿತ್ತು. ಅಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಅಲ್ಲಿ ಲಿಕ್ಕರ್ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತು ಅಲ್ಲಿ ಬರ್ತ್ಡೇ ಮಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಈ ಥರ ಎಲ್ಲ ವಿಡಿಯೋಗಳು ಹರಿದಾಡ್ತಾ ಇತ್ತು. ದಿನನಿತ್ಯ ಇದು ಒಂದು ರೀತಿಯಲ್ಲಿ ನಮ್ಮ ಇಲಾಖೆಗೆ, ಪ್ರಿಸನ್ ಇಲಾಖೆಗೆ ಸವಾಲಾಗಿತ್ತು. ನಾವು ಈ ಸಂದರ್ಭದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಮಾನ್ಯ ಹಿತೇಂದ್ರ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದು ಯಾವ ರೀತಿ ಇದನ್ನು ತಡೆಗಟ್ಟಬಹುದು ಮತ್ತು ಏನು ಕ್ರಮ ತಗೊಂಡ್ರೆ ಇದನ್ನೆಲ್ಲ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತದೆ ಮತ್ತು ಸಮಸ್ಯೆಗಳೇನಿದ್ದಾವೆ ಇದನ್ನು ನೋಡಬೇಕು ಅಂತೇಳಿ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸನ್ನು ಕೊಟ್ಟು ನಾವು ಸಮಿತಿ ಮಾಡಿದ್ದು. ಆ ಸಮಿತಿಯವರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದರು. ಇದರ ಹಿಂದೆ ನಾನು ಇಲ್ಲಿ ಒಂದು ಸಭೆಯನ್ನು ತೆಗೆದುಕೊಂಡಿದ್ದೆ. ನಮ್ಮ ಹಿರಿಯ ಅಧಿಕಾರಿಗಳು ಇದೆಲ್ಲ ಈ ರೀತಿ ಆಗ್ತಾ ಇದೆ ಅನ್ನುವಾಗ ಒಂದು ಸಲಹೆ, ನಾವು ಒಂದು ಕಮಾಂಡ್ ಸೆಂಟರನ್ನು ಎಸ್ಟಾಬ್ಲಿಷ್ ಮಾಡಿ ಇಲ್ಲಿಂದನೇ ಕೂತ್ಕೊಂಡು ಪ್ರತಿಯೊಂದು ರಾಜ್ಯದ ಪ್ರಿಸನ್ಸನ್ನು ನೋಡೋದಕ್ಕೆ ಸಾಧ್ಯ ಆಗ್ತದೆ, ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ನಾವು ಮಾನಿಟರ್ ಮಾಡ್ಬೋದು ಅಂತ ಹೇಳಿ ಆವಾಗಲೂ ಕೂಡ ನಾವು ಚರ್ಚೆ ಮಾಡಿದ್ದೆವು. ಯಾವಾಗ ನಮಗೆ ಈ ಸಮಿತಿ ವರದಿ ಬಂತು, ಅದರಲ್ಲಿ ಕೂಡ ಎಲ್ಲ ಪ್ರಿಸನ್ಸನ್ನು ಮಾನಿಟರ್ ಮಾಡೋದಕ್ಕೆ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು ಅಂತೇಳಿ ಬಂದಿದ್ದು. ಆ ಆಧಾರದ ಮೇಲೆ ಇವತ್ತು ಒಂದು ಸೆಂಟ್ರಲೈಸ್ಡ್ ಕಮಾಂಡ್ ಸೆಂಟರನ್ನು ಮಾಡಿದ್ದಾರೆ. ಈಗ ತಾವೇ ನೋಡಿದಾಗೆ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸನ್ನು, ಪ್ರಿಸನ್ಸನ್ನು ಈಗ ಕನೆಕ್ಟ್ ಮಾಡಿದ್ದಾರೆ. 8 ಜಿಲ್ಲೆಗಳಲ್ಲಿ ಮತ್ತು 4 ಚಿಕ್ಕ ಪ್ರಿಸನ್ಸಲ್ಲಿ ಕೂಡ 8 ಪ್ರಿಸನ್ನು ಮತ್ತು ಸೆಂಟ್ರಲ್ ಪ್ರಿಸನ್ನು ಇದನ್ನೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಾ ಹೆಡ್ ಕ್ವಾರ್ಟರ್ಸ್ನಲ್ಲಿರ್ತಕ್ಕಂಥ ಪ್ರಿಸನ್ಸ್ಗಳನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಇದರಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ 24/7 ಇದರಲ್ಲಿ ಮಾನಿಟರ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಲ್ಲಿ ಏನಾದರೂ ಕೂಡ ಅಹಿತಕರವಾದ ಘಟನೆಗಳು ನಡೆದರೆ ಮತ್ತು ವಿಸಿಟರ್ಸ್ ಬರುವಾಗ ಏನೋ ವಸ್ತುಗಳನ್ನ ತೊಗೊಂಬರ್ತಾರೆ, ಆಮೇಲೆ ಈಗ ಬೇರೆ ಊಟ ಸಪ್ಲೈ ಮಾಡುವಾಗ ತರಕಾರಿಗೂ ತರುತ್ತೆ, ಬೇರೆ ಬೇರೆ ವಸ್ತುಗಳನ್ನು ಪ್ರಿಸನ್ಸಿಗೆ ತೊಗೊಂಡೋಗುವಾಗ ಅದನ್ನು ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡೋದು ಕೂಡ ನಮ್ಮ ಕ್ಯಾಮರಾದಲ್ಲಿ ಕಾಣಿಸುತ್ತೆ. ಹಾಗಾಗಿ 1076 ಕ್ಯಾಮರಾಗಳನ್ನು ಇವತ್ತು ಈ ಫೀಡ್ನಲ್ಲಿ ಮಾಡಿದ್ದಾರೆ, ಕಮಾಂಡ್ ಸೆಂಟರ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕ್ಯಾಮ್ರಾಗಳನ್ನ ಹಾಕಿ ಅದನ್ನು ಕನೆಕ್ಟ್ ಮಾಡ್ಕೊಳ್ತಾರೆ. ಇವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ತುಂಬ ಮೈನ್ಯೂಟ್ ಇದನ್ನು ಕೂಡ ನೋಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. ನನಗನ್ಸುತ್ತೆ ಇದು ಒಂದು ರೀತಿಯಲ್ಲಿ ಈ ಕಾನೂನು ಬಾಹಿರವಾದ ಚಟುವಟಿಕೆಗಳು ನಡೆಯುತ್ತೆ ಪ್ರಿಸನ್ಸಲ್ಲಿ ಅನ್ನೋದು ಇದೆಯಲ್ಲ, ಅದನ್ನು ತಡೆಗಟ್ಟೋದ್ರಲ್ಲಿ ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಮತ್ತು ನಮ್ಮ ಸಿಬ್ಬಂದಿಯವರು ಕೂಡ ಎಚ್ಚರಿಕೆಯಿಂದ ಇರ್ತಾರೆ. ಯಾವಾಗ ಕ್ಯಾಮ್ರಾದಲ್ಲಿ ನಮ್ಮನ್ನೆಲ್ಲ ನೋಡ್ತಾರೆ ಅಂತ ಹೇಳಿದ್ರೆ ಅದು ಅವರು ಕೂಡ ಕೆಲಸ ಮಾಡುವಾಗ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಒಟ್ಟಾರೆ ನಮಗೆ ಈ ಪ್ರಿಸನ್ಸ್ನಲ್ಲಿ ಏನು ಕಂಪ್ಲೇಂಟ್ಸ್ ಬರ್ತಾಯಿತ್ತು, ದಿನನಿತ್ಯ ನಾವು ಕೇಳ್ತಾ ಇದ್ದು ಅಲ್ಲಿ ಫೋನ್ ಸಿಕ್ತು, ಇಲ್ಲಿ ಚಾಕು ಸಿಕ್ತು, ಇಲ್ಲಿ ಚೂರಿ ಸಿಕ್ತು ಅಂತೆಲ್ಲ ಹೇಳ್ತಾ ಇದ್ವಿ. ಅದೆಲ್ಲವೂ ಕೂಡ ಇವತ್ತು ಒಂದು ರೀತಿಯಲ್ಲಿ ನಿಲ್ಲುತ್ತೆ ಅಂಥೇಳಿ ನನಗೆ ಭರವಸೆ ಇದೆ. 100% ಆಗುತ್ತೆ ಅಂತ ಭಾವಿಸೋದು ಇದು ಒಂದು ಸುಧಾರಣೆ ಕ್ರಮ. ಇದು ಒಂದು ಸುಧಾರಣೆ ಕ್ರಮ ಮತ್ತು ಇದರಿಂದ ನಿಲ್ಲುತ್ತೆ ಅಂತ ಹೇಳಿ, ಯಾಕೆಂದರೆ 100% ಫುಲ್ ಪ್ರೂಫ್ ಮಾಡೋದಕ್ಕೆ ಇನ್ನೂ ಬೇರೆ ಬೇರೆ ವಿಚಾರಗಳಿದ್ದಾವೆ. ಅದನ್ನು ಕೂಡ ನಾವು ಟೆಕ್ನಾಲಜಿಯನ್ನು ಉಪಯೋಗ ಮಾಡ್ಕೊಂಡು ಮಾಡ್ತೇವೆ. ಈಗ ಇದು ಒನ್ ಅನದರ್ ಸ್ಟೆಪ್ ಅಷ್ಟೇ. ಇದರಲ್ಲಿ ನಮಗೆ ನಿಲ್ಲುತ್ತೆ ಅಂತ ಹೇಳಿ ಅನಿಸುತ್ತೆ. ಇದಕ್ಕಂದ್ರೆ ಈ ಪೊಲೀಸರು ಏನು ಚಾಪೆ ಕೆಳಗಡೆ ನುಗ್ಗಿದ್ರೆ ಕಾರಾಗೃಹದ ಏನು ಕೈದಿಗಳು ರಂಗೋಲಿ ಕೆಳಗಡೆ ನುಗ್ತಾರೆ ಅನ್ನೋ ಮಾತಿದೆ. ಇದ್ರದ್ದು ಎಲ್ಲದಕ್ಕೂ ಬ್ರೇಕ್ ಬೀಳುತ್ತಾ ಅಂತ ಸರ್? ಅಲ್ಲ, ನಾವು ಭೂಮಿ ಒಳಗಡೆ ನುಗ್ಗಬೇಕು ಅಷ್ಟೇ.
ಅದನ್ನು ಮಾಡಬೇಕಲ್ಲ. ಯಾಕೆಂದರೆ ಈಗ ಅವರು ಚಾಪೆ ಕೆಳಗಡೆ ನುಗ್ತಾರೆ, ರಂಗೋಲಿ ಕೆಳಗಡೆ ನುಗ್ತಾರೆ, ಅದಕ್ಕೂ ಕೆಳಗಡೆ ಭೂಮಿ ಇದೆಯಲ್ಲ, ನಾವು ಭೂಮಿ ಒಳಗಡೆ ನುಗ್ಗಿ ಎಲ್ಲ ಹಿಡಿದಾಕ್ಬೇಕು ಅಂತ. ಖಂಡಿತವಾಗಿ ತಮಾಷೆ ಮಾತಲ್ಲ, ಇದು ನಿಜವಾಗೂ ಸೀರಿಯಸ್ ಆಗಿ ನಾವು ತೊಗೊಂಡಿದ್ದೀವಿ. ಇದನ್ನು ಇಲಾಖೆ ಇದನ್ನು ಸದುಪಯೋಗ ಪಡಿಸ್ಕೊಂಡು ಈ ಒಂದು ಘಟನೆಗಳನ್ನೆಲ್ಲ ನಿಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ. ಏನೂ ಮಾಡದೆ ಹೋದರೆ ಅದಕ್ಕೂ ಕೂಡ ನಮ್ಮೆಲ್ಲ ಆಪಾದನೆಗಳು ಬರುತ್ತೆ. ಏನು ಮಾಡ್ತಾಯಿಲ್ಲ ಇವರು ಅನ್ನೋ ಆಪಾದನೆ ಬರುತ್ತೆ. ಅದಕ್ಕಾಗಿ ಇವತ್ತು ನಮಗೆ ಟೆಕ್ನಾಲಜಿ ಉಪಯೋಗ ಮಾಡಿಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮ್ಯಾನ್ಯುಯಲ್ ಇನ್ವಾಲ್ವ್ಮೆಂಟನ್ನು ಕಮ್ಮಿ ಮಾಡೋದಕ್ಕೆ ಆದರೆ ಒಳ್ಳೆಯದು ಅಂತೇಳಿ. ಇಲ್ಲಿ ನಮ್ಮಲ್ಲಿ ಈಗ ಅವರು ಚೆಕ್ ಮಾಡಲಿಲ್ಲ ಅನ್ಕೋ, ಅವಾಗ ಅಲ್ಲ ಅಂತ ಆದಾಗ ನಾವು ಕ್ರಮ ತಗೊಳ್ತೀವಿ. ಈಗ ಅಲ್ಲಿ ಏನಾಗುತ್ತೆ ಅಂದರೆ ಇಂಥದ್ದೇ ಅಧಿಕಾರಿ ಅಂತ ಗೊತ್ತಾಗುತ್ತೆ. ಯಾರೋ ಹೇಳಿದ್ರು ಕೇಳಿದ್ರು ಅನ್ನೋ ಪ್ರಶ್ನೆ ಬರಲ್ಲ. ಅವನು ಕ್ಯಾಮ್ರಾದಲ್ಲಿ ಅವನು ಕ್ಯಾಪ್ಚರ್ ಆಗ್ತಾನೆ, ಆ ಅಧಿಕಾರಿ ನೋಡಪ್ಪ ನೀನೇ ಮಾಡಿದ್ಯಾ ಅಂತೇಳಿ ಅಲ್ಲಿ ಫೀಡ್ ಕೂಡ ಕ್ಯಾಪ್ಚರ್ ಆಗಿರುತ್ತೆ. ಆವಾಗ ಕ್ರಮ ತಗೊಳ್ಳೋದಕ್ಕೂ ಅನುಕೂಲ ಆಗುತ್ತೆ. ಆಮೇಲೆ ಸಿಬ್ಬಂದಿ ಅವರು ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ನಾನು ಕ್ಯಾಮ್ರಾದಲ್ಲಿ ಕಾಣಿಸ್ತೀನಿ, ನಾನೇನಾದರೂ ತಪ್ಪು ಮಾಡಿದ್ರೆ ನಾನು ಸಿಗಾಕೊಳ್ತೀನಿ ಅನ್ನೋದು ಅವ್ರಿಗೂ ಗೊತ್ತಾಗುತ್ತೆ. ಅದೇ ಹೇಳಿದೆ ಅಲ್ಲ, ಇದು ಒನ್ ಆಫ್ ದಿ ರಿಪೋರ್ಟ್. ಬೇರೆ ಬೇರೆ ಎಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲ ಅದರಲ್ಲೇನಿಲ್ಲ, ಅದೇ ಬೇರೆ ಇದೆ. ಯಾವ ಥರ ಸುಧಾರಣೆ ಮಾಡಬೇಕು ಅಂತೇಳಿ ನಮಗೆ ಸಲಹೆಗಳು ಕೊಟ್ಟಿದ್ದಾರೆ. ಸರ್, ಸೆಂಟ್ರಲ್ ಜೈಲ್ ಪಕ್ಕದಲ್ಲಿ ಹೈ ಸೆಕ್ಯೂರಿಟಿ ಜೈಲು ನಿರ್ಮಾಣ ಆಗ್ತಿದ್ದಾರೆ ಸರ್, ಅದು ಯಾವಾಗ ಲೋಕಾರ್ಪಣೆಗೊಳ್ಬೋದು? ಆದಷ್ಟು ಬೇಗ. ಇಲ್ಲ, ಅಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇತ್ತು, ಒಂದು ಸ್ವಲ್ಪ ಅಲ್ಲೇನೋ ಒಂದು ದೇವಸ್ಥಾನದ್ದು ಅದನ್ನೆಲ್ಲ ಬಗೆಹರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಅದಾದಮೇಲೆ ಓಪನ್ ಮಾಡ್ತೀವಿ. ಇಲ್ಲ, ನಮಗೆ ನಾವು ತತ್ಕ್ಷಣ ಒಂದು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನೂ ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರಾ ಅಥವಾ IT ಬಂದು IT ರೈಡ್ ಆಯಿತು, ಡಿಸೆಂಬರಲ್ಲೇ IT ರೈಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ. SIT ಹೌದು, SIT ನೇಮಕ ಆಗಿದೆ. ವಂಶೀಕೃಷ್ಣ ಅವರು, ವಂಶೀಕೃಷ್ಣ ಅಂತೇಳಿ ಜಾಯಿಂಟ್ ಕಮಿಷನರು, ಲೋಕೇಶ್ ಅಂತೇಳಿ ಬ್ಯಾಂಗ್ಳೂರು ಸೌತ್ DCP ಮತ್ತು ಅವರ ಸಿಬ್ಬಂದಿ ACPಗಳು ಅವ್ರನ್ನೆಲ್ಲ ಮಾಡಿದ್ರು. ಅದು ನೋಡೋಣ, ಅದು ಯಾವ ಥರ ಯಾವುದು ನಾವೇನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಅಗತ್ಯ ಬಿದ್ದರೆ ಯಾವ ಥರ ಬಿದ್ದಿದೆ, ಅಲ್ಲೇನು ಫ್ಯಾಕ್ಟ್ಸು ಗೊತ್ತಾಗುತ್ತೆ, ಆ ಫ್ಯಾಕ್ಟ್ಸ್ ಮೇಲೆ ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಯಾರನ್ನು ಕರಿಬೇಕು, ಯಾರನ್ನು ಬಿಡಬೇಕು, ಯಾರನ್ನು ತನಿಖೆ ಮಾಡಬೇಕು, ಅದೆಲ್ಲ ಅವರ ಇದಕ್ಕೆ ವಿವೇಚನೆಗೆ ಬಿಟ್ಟಿರುವಂಥದ್ದು. ಇದು MB ಪಾಟೀಲ್ ಅವರು ಒಂದು ಮಾತು ಹೇಳಿದರು, ಏನು ಫೈನಾನ್ಸು ಅಫೆನ್ಸ್ ಏನೋ ಇದ್ದರೆ ಬೇರೆ ರೀತಿಯಲ್ಲಿ ಕ್ರಮ ಕೈಗೊಳ್ಬೋದು ಅಂತ. ಬಟ್ ಭಯ ಸೃಷ್ಟಿ ಮಾಡುವಂತಹ ರೀತಿ ದಾಳಿ ಮಾಡುವಂಥದ್ದು ಯಾವ ರೀತಿ ಸರಿ ಅಂತ MB ಪಾಟೀಲ್ ಅವರು ಪ್ರಶ್ನೆ ಮಾಡ್ತಾ ಇರೋದು. ಅಲ್ಲ, ಅದೇನು ನಮಗೇನು ಗೊತ್ತಿಲ್ವಲ್ಲ. ಗೊತ್ತಿಲ್ಲದೆ ಇರೋದನ್ನು ನಾವು ಈಗ ಸ್ಪೆಕ್ಯುಲೇಟ್ ಮಾಡೋಕ್ಕಾಗೋದಿಲ್ಲ. SIT ಮಾಡಿದ್ದೀವಿ, ಅದರಲ್ಲಿ ಏನು ಫೈಂಡಿಂಗ್ಸ್ ಬರುತ್ತೆ ಅದ್ರ ಮೇಲೆ ನೋಡೋಣ. ಥ್ಯಾಂಕ್ ಯು. ಈಗ ಅಲ್ಲಿ ಫೀಡ್ದು ಮಾಡಿದ್ವಿ, ಬನ್ನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.